ಪಾಂಡಗೌಡ ಅದು ಎಂದಿಗೆ ಸಾಧ್ಯವಿಲ್ಲ. ನಿನ್ನ ಕೈಯಲ್ಲಿ ಬರಗಾಸಲೇಬೇಕು. ನೀನು ಮಾಡ್ತಿರುವ ಅನ್ಯಾಯಕ್ಕೆ ಕ್ಷಮೆಯೇ ಇಲ್ಲ. ಲೇ ನರಸಿಂಹ, ಅದು ನನ್ನ ಬೇಟೆ. ನೀನು ಇಲ್ಲಿಂದ ಹೋಗು, ಅವನ ಕತೆ ನಾನು ಮುಗಿಸುತ್ತೇನೆ. ನನ್ನ ಮಗನೇ, ನನ್ನ ಕೈಗಳ ಚೀಲ ಹಾಳು ಮಾಡಿ ಅವಳ ಚೀಲವನ್ನು ಹಾಳು ಮಾಡಿದ ಮಗನೇ, ಚೀಲ ಸಹಿತ ಬಿಡುವುದಿಲ್ಲ. ಸತ್ತಿನ ಗೌಡ, ತುಂಬ ಗರ್ಭಿಣಿಯಾಗಿದ್ದರೆ ಕೂಡ ನನ್ನ ಮೇಲೆ ಕಾಮ ತೀರಿಸಿಕೊಳ್ಳಲು ಮುಂದಾದಲ್ಲೋ. ನಿನ್ನಂತಲಲ್ಲೋ ಸಂಭರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದು. ಎಲ್ಲದ ನಮಸ್ಕಾರ ಮಾಡಿ ಈಗ ನನ್ನ ಸಂಬಂಧ ಬಿಡಲೇ ನನಗೂ ತಪ್ಪು. ನಿನಗೆ ಒಳ್ಳೆ ಬುದ್ಧಿ ಬರುತ್ತದೆ ಎಂದು ತಿಳಿದುಕೊಂಡಿದ್ದೆ. ಆದರೆ ನಿನ್ನ ಅಲ್ಪ ಕೆಲಸ ಜಾಸ್ತಿ ಆಗುತ್ತಾ ಇದೆ. ನರಸಿಂಹ, ಸಮಾಧಾನ ಮಾಡಿತು. ಇವನನ್ನು ಕೊಂದು ಕೊಲಗಡಕಲಾಗಬೇಡ.